ನಮಸ್ಕಾರ ಸರ. ನಾನು AWPL ಲೀಡರ್ ವರ್ಧಮಾನ್ ಡಿಗ್ರಾಜ್ ಅಂತ. ಇವತ್ತು ನಾವು ಹಿಡಕಲ್ ಇದರಿಂದ ಬಂದೀವಿ ಗ್ರಾಮದಲ್ಲಿ. ಇಲ್ಲಿ ರೈತರಿಂದ ಭೇಟಿ ಆಗೋಣ್ರಿ ಸರ್. ರೈತರಲ್ಲಿ ಯಾವ ರೀತಿ ಕಬ್ಬು ಬೆಳೀತಾ ಇದೆ ಅಂಥೇಳಿ ಅವ್ರ ಬಗ್ಗೆನೇ ಮಾತಾಡೋಣ್ರಿ. ಇದು AWPL ಪ್ರಾಡಕ್ಟನ್ನು ಯೂಸ್ ಮಾಡಿದಾರೆ ರೀ. ನೋಡಿರಿ, ಕಬ್ಬು ಕೂಡ ಒಳ್ಳೆ ಚೆನ್ನಾಗಿ ಬಂದೈತೆ ರೀ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ಸರ? ನಮ್ಮ ಹೆಸರು ನಿತೀಶ್ ಪ್ರಭು ದುಬ್ದಾಳ್ ಅಂತ ಹೇಳ್ರಿ. ಹಿಡ್ಕಲ್ ಗ್ರಾಮದಿಂದ ರೀ. ನಾವು AWPL ಬೋವಿಟಾ ಯೂಸ್ ಮಾಡತ್ತಿದ್ದೀವಿ ರೀ. ಕಬ್ಬಿಗೂ ಕೂಡ ಬೋವಿಟಾನ ಹಾಕಿ ಬೆಳೆಸ್ತಾ ಇದ್ದೀವಿ. ಎಲ್ಲರೂ ಮಗಲ್ಕಿನವರು ರಾಸಾಯನಿಕ ಯೂಸ್ ಮಾಡಿದರೆ ನಾವು ರಾಸಾಯನಿಕ ಸ್ವಲ್ಪ ಕಡಿಮೆ ಮಾಡಿ ಇದು AWPLದು ಬೋವಿಟಾ ಮಿಕ್ಸ್ ಮಾಡಿ ಕಬ್ಬು ಬೆಳಿತಾ ಇದೀವಿ. 2 ಸಲ ಹಾಕಿರ ಸರ್ ಇದಕ್ಕೆ ಸರ್ 1 ಸಲ ಗೊಬ್ಬರ ಹೋಗಿದ್ದೀವಿ ರೀ. ಬಾಜುನವರೆಲ್ಲ 2 ರಿಂದ 3 ಸಲ ಹಾಕಿದಾರೆ ಸರ್. 3 ಸಲ ಹಾಕಿದಾರೆ. 3 ಸಲ ಹಾಕಿದಾರೆ. ಇದು ಅವ್ರದ್ದು ಈ ಟೈಪ್ ಇಷ್ಟೇ ಹೈಟ್ ಇದೆ ಕರೆ ಈ ಟೈಪ್ ಕಲರ್ ಆಗ್ಲಿ ಇಷ್ಟ ಅಡಾಗ್ಲ ಎಲೆ ಆಗ್ಲಿ ಇಲ್ಲ ಸರ್. ನಾವು 1 ಸಲ ಬೂಟ ಹಾಕಿದೀವಿ. ಅದ್ರೂ ಎಲೆ ಅಡಾಗ್ಲು, ಆಮೇಲೆ ಕಲರು, ಆಮೇಲೆ ಕಬ್ಬು ಬೆಳವಣಿಗೆ ಆಗ್ಲಿ ಎಲ್ಲ ಚಲೋ ಇದೆ ಸರ್. ಅಂದ್ರೆ ನಿಮ್ಗೆ ಒಳ್ಳೇದ ರಿಸಲ್ಟ್ ಚಲೋ ಅನಿಸ್ತದ ರೀ? ರಿಸಲ್ಟ್ ಚಲೋ ಇದೆ ಸರ್. ಫರ್ಕ್ ಕಾಣಿಸ್ತಾ ಇದೆ ಸರ್. ಮತ್ತು ರಾಸಾಯನಿಕ ಗೊಬ್ಬರ ಯೂಸ್ 2-3 ಸಲ ಯೂಸ್ ಮಾಡೋ ಬದಲು ಇದನ್ನ 1 ಸಲ 2 ಸಲ ಯೂಸ್ ಮಾಡಿದ್ರಿ ಸರ್. ಖರ್ಚು ಕಡಿಮೆಯಲ್ಲಿ ಕಬ್ಬು ಚಲೋ ಬರ್ತದೆ ಸರ್. ಅಂದ್ರೆ ನೀವು ಈಗ ನಿಮ್ಮ ಖುದ್ದು ಅನುಭವವನ್ನು ಹೇಳ್ತಾ ಇದ್ರಿ? ಅನುಭವ ಇದೆ ಸರ್. ಓಕೆ, ಥ್ಯಾಂಕ್ ಯು ರೀ.